ಬಂಧುಗಳೇ, ನಮ್ಮ ಮುಂದೆ ಒಂದು ಚುನಾವಣೆ ಬಂದು ನಿಂತಿದೆ. ಏಪ್ರಿಲ್ ತಿಂಗಳ 18ನೇ ತಾರೀಕಿಗೆ ನಮ್ಮೆಲ್ಲರ ಅಮೂಲ್ಯವಾದಂತಹ ಮತವನ್ನು ಚಲಾವಣೆ ಮಾಡತಕ್ಕಂಥ ದಿನಾಂಕ ನಿಗದಿಯಾಗಿದೆ. ಈ ಮತವನ್ನು ಚಲಾವಣೆ ಮಾಡುವಾಗ ಯಾರಿಗೆ ಮತದಾನವನ್ನು ಮಾಡಬೇಕು, ಯಾವ ಪಕ್ಷವನ್ನು ಈ ಚುನಾವಣೆಯಲ್ಲಿ ಬೆಂಬಲಿಸಬೇಕು ಅನ್ನುವಂತಹ ವಿವೇಚನೆಯನ್ನು, ಬುದ್ಧಿವಂತಿಕೆಯನ್ನು ನಾವು ಪ್ರದರ್ಶಿಸಬೇಕಾಗ್ತದೆ. ಬಂಧುಗಳೇ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಅವಿಭಾಜ್ಯ ಜಿಲ್ಲೆಯ ಬಗ್ಗೆ ಇಡೀ ರಾಷ್ಟ್ರದಲ್ಲಿ ಒಂದು ಅಪಾರವಾದಂಥ ಗೌರವ ಇದೆ. ಈ ಎರಡು ಜಿಲ್ಲೆಗಳನ್ನು ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ, ಈ ದೇಶಕ್ಕೆ ಬ್ಯಾಂಕಿಂಗ್ ಕ್ಷೇತ್ರವನ್ನು ನೀಡಿರತಕ್ಕಂತಹ ಜಿಲ್ಲೆ, ಈ ಕ್ಷೇತ್ರಕ್ಕೆ LIC ಅಂತ ಸಂಸ್ಥೆಯನ್ನು ನೀಡಿರತಕ್ಕಂತಹ ಜಿಲ್ಲೆ. ಈ ಒಂದು ಜಿಲ್ಲೆಯಲ್ಲಿ ವಿಶೇಷವಾಗಿ ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತವಾಗಿರತಕ್ಕಂಥ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿರತಕ್ಕಂತಹ ಜಿಲ್ಲೆ, ಹಲವಾರು ವಿದ್ಯಾಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ರಾಷ್ಟ್ರದ ವಿವಿಧ ಭಾಗಗಳ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿರತಕ್ಕಂತಹ ಜಿಲ್ಲೆ, ಅಪಾರವಾದಂತಹ ಗೌರವವನ್ನು ಹೊಂದಿರತಕ್ಕಂತಹ ಜಿಲ್ಲೆ ನಮ್ಮದು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ರಾಜಕೀಯ ಉದ್ದೇಶದಿಂದ ಅಧಿಕಾರವನ್ನು ಹಿಡಿಬೇಕು ಅನ್ನತಕ್ಕಂಥ ಮನೋಧರ್ಮವನ್ನು ಇಟ್ಟುಕೊಂಡಂತಹ ಒಂದು ಪಕ್ಷ ಈ ಜಿಲ್ಲೆಯಲ್ಲಿರತಕ್ಕಂಥ ಶಾಂತಿ, ಸೌಹಾರ್ದ, ಸಹಬಾಳ್ವೆಯನ್ನು ನಾಶ ಮಾಡುವುದರ ಮುಖಾಂತರ ಹಿಂದೂಗಳು ಮತ್ತು ಅಲ್ಪಸಂಖ್ಯಾತರ ಮಧ್ಯೆ ದ್ವೇಷದ ಬೀಜವನ್ನು ಬಿತ್ತುವುದರ ಮುಖಾಂತರ ಮಾನವೀಯ ಮೌಲ್ಯಗಳನ್ನು ಇವತ್ತು ಸದೆಬಡಿದು ಈ ಜಿಲ್ಲೆಯ ಆತ್ಮಗೌರವಕ್ಕೆ ಚ್ಯುತಿ ಬರುವಂತಹ ರೀತಿಯಲ್ಲಿ ಹಿಂದೂ ಮುಸ್ಲಿಂ ಅನ್ನತಕ್ಕಂಥ ವಿಭಜನೆಯನ್ನು ಮಾಡಿ ಇವತ್ತು ರಾಷ್ಟ್ರೀಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿಗಳು ಈ ಜಿಲ್ಲೆಗೆ ಬಂದರೆ, ಈ ಜಿಲ್ಲೆಯ ಯಾವುದೋ ಒಂದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಸಹೋದ್ಯೋಗಿ ಮಿತ್ರಗಳು, ಒಂದು ಹೆಣ್ಣು ಒಂದು ಗಂಡು, ಅವರು ಪೇಟೆಯಲ್ಲಿ ತಿರುಗಿ ಒಂದು ಹೋಟೆಲ್ನಲ್ಲಿ ಕಾಫಿ ಕುಡಿತಾ ಇದ್ರೆ ಅವ್ರ ಮೇಲೆ ದಾಳಿ ಮಾಡಿ ಆ ಹೆಣ್ಣು ಮಕ್ಕಳ ಗೌರವಕ್ಕೆ, ಮಾನಕ್ಕೆ ಚ್ಯುತಿ ಬರತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡಿ ಅವರ ಬದುಕನ್ನು ದುಸ್ತರಗೊಳಿಸತಕ್ಕಂಥ ಸನ್ನಿವೇಶಗಳನ್ನು ಬಹುಶಃ ಈ ನಾಡಿನ ಹಲವಾರು ಹೆತ್ತವರು ನಾವು ಕಂಡಿದ್ದೇವೆ ಮತ್ತು ಅನುಭವಿಸಿದ್ದೇವೆ. ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ಎಲ್ಲಿ ಹೋದ್ರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ನೀವು ಮಾನವೀಯತೆ ಮೌಲ್ಯಗಳನ್ನು ಗಾಳಿಗೆ ತೂರಿದವರು, ಭಾರತೀಯ ಸಂವಿಧಾನದ ಒಂದು ಮಹತ್ವವನ್ನು ತಿಳಿಯದೆ ವರ್ತಿಸ್ತಕ್ಕಂಥವರು ಅಂತ ಹೇಳಿ ಅಪಮಾನ ಮಾಡತಕ್ಕಂಥ ಕೆಲಸ ಇವತ್ತು ಏನಾದರೂ ಈ ರಾಷ್ಟ್ರದಲ್ಲಿ ಆಗಿದ್ರೆ, ಈ ಜಿಲ್ಲೆಯ ಗೌರವ ಹೋಗಿದ್ರೆ, ಅದಕ್ಕೆ ಅಧಿಕಾರ ದಹದಿಂದ ಮತೀಯ ಭಾವನೆಯನ್ನು ಕೆರಳಿಸಿ ಸಹೋದರತ್ವ ಭಾವನೆಯನ್ನು ವಿರೋಧಿಸಿರತಕ್ಕಂಥ ಭಾರತೀಯ ಜನತಾ ಪಕ್ಷವೇ ಕಾರಣ ಅಂತ ಹೇಳೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ವಿಶೇಷವಾಗಿ ಹೆಚ್ಚು ಹೊತ್ತು ತಮ್ಮನ್ನು ತೆಗೆದುಕೊಳ್ಳೋದಕ್ಕೆ ತಯಾರಿಲ್ಲ. ಯಾಕಂದರೆ ತುಂಬ ಜನ ಹಿರಿಯರು ಮಾತನಾಡುವವರಿದ್ದಾರೆ. ಕಳೆದ 5 ವರ್ಷಗಳ ಹಿಂದೆ ಈ ದೇಶದ ಒಬ್ಬ ವ್ಯಕ್ತಿ, ಗುಜರಾತಿನ ಮಾಜಿ ಮುಖ್ಯಮಂತ್ರಿಗಳು
ಈ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಪ್ರಧಾನಿ ಅಭ್ಯರ್ಥಿಗಳಾಗಿದ್ದರು ಅವರು. ಈ ದೇಶದ ಮೂಲೆ ಮೂಲೆಗಳಿಗೆ ಹೋಗಿ ಭಾಯ್ಯೋ ಅವ್ರ ಬಹನೋ ಅಂತ ಹೇಳಿ, ಮಿತ್ರೋ ಅಂತ ಹೇಳಿ ಭಾಷಣವನ್ನು ಪ್ರಾರಂಭ ಮಾಡಿ ದೇಶದ ಜನಕ್ಕೆ ಹಲವಾರು ಆಶ್ವಾಸನೆಗಳನ್ನು ಕೊಟ್ಟರು. ಈ ದೇಶದ ಲಕ್ಷಾಂತರ ಶ್ರೀಮಂತರ ಹಣ ಸ್ವಿಸ್ ಬ್ಯಾಂಕಿನಲ್ಲಿದೆ. ನಾವು ಅಧಿಕಾರಕ್ಕೆ ಬಂದರೆ ಬಂದ ಒಂದೇ ವರ್ಷದ ಒಳಗಡೆ ಆ ಸ್ವಿಸ್ ಬ್ಯಾಂಕಿನಲ್ಲಿರತಕ್ಕಂಥ ಎಲ್ಲ ಹಣವನ್ನು ತಂದು ಕಾಳಧನಿಕರ ಹೆಸರನ್ನ ಪ್ರಕಟ ಮಾಡಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ ಹೇಳತಕ್ಕಂಥ ಮಾತನ್ನ ಹೇಳಿದರು. ಬಂಧುಗಳೇ, ಯಾರು ಮರಳಾಗುವುದಿಲ್ಲ ಹೇಳಿ? ಪಾಪ ರೈತರು ನಾವೆಲ್ಲ, ಈ ಭಾಗದ ಜನ ರೈತರು. ನಾವು ವರ್ಷಂಪ್ರತಿ ದುಡಿದ್ರೆ ಬ್ಯಾಂಕಿನಲ್ಲಿ 1 ಲಕ್ಷ ಶೇಖರಣೆ ಮಾಡಲಿಕ್ಕೂ ಕೂಡ ನಮಗೆ ಸಾಮರ್ಥ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಪುಕ್ಕಟೆಯಾಗಿ 15 ಲಕ್ಷ ಬರ್ತದೆ ಅಂತ ಹೇಳಿದ್ರೆ ಯಾರು ನಂಬುವುದಿಲ್ಲ, ಯಾರು ಬೆಂಬಲಿಸುವುದಿಲ್ಲ ಹೇಳಿ? ಇದನ್ನು ನಂಬಿ ಬೆಂಬಲಿಸಿರತಕ್ಕಂಥ ಜನ, ಬಹುತೇಕ ಜನ ಇವತ್ತು ತಾವು ಇಲ್ಲಿರಬಹುದು ಅಥವಾ ದೂರದಲ್ಲಿ ಕೇಳ್ತಾ ಇರಬಹುದು. ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಅಕೌಂಟಿಗೆ ಆ 15 ಲಕ್ಷ ರೂಪಾಯಿ ಬಂದಿದೆಯಾ ಅಂತ ಹೇಳತಕ್ಕಂಥ ಪ್ರಶ್ನೆಯನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ. ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಕೊಡ್ತೇವೆ ಅಂತ ಹೇಳಿದರು. ಪಾಪ ಉದ್ಯೋಗ ಸಿಗ್ತದೆ, ನಮ್ಮ ಬದುಕು ಹಸನಾಗ್ತದೆ ಅಂತ ಹೇಳಿ ಯುವಕರೆಲ್ಲ ಕುಣಿದಾಡಿದರು. ಮೋದಿ 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 ಅಂತ ಜಪ ಮಾಡಿದರು. ಮೋದಿಯನ್ನ ಅಧಿಕಾರಕ್ಕೆ ತಂದರು. ಇವತ್ತು ಯುವಕರಲ್ಲಿ ನಾನು ಕೇಳ್ತಾ ಇದ್ದೇನೆ, ಇವತ್ತು ಯುವಕರಿಗೆ 2 ಕೋಟಿಯಂತೆ ಸುಮಾರು 10 ಕೋಟಿ ಉದ್ಯೋಗ ಈ ದೇಶದಲ್ಲಿ ಸೃಷ್ಟಿಯಾಗಬೇಕಾಗಿತ್ತು. ನಮ್ಮ ದೇಶದ ಒಟ್ಟು ಜನಸಂಖ್ಯೆ 130 ಕೋಟಿ ಆದರೆ 10 ಕೋಟಿ ಉದ್ಯೋಗ ಸೃಷ್ಟಿಯಾಗ್ತದೆ ಅಂತ ಹೇಳಿದರೆ ಸುಮಾರು 13% ದೇಶದ ಜನರಿಗೆ ಉದ್ಯೋಗ ಸಿಗಬೇಕಾಗಿತ್ತು. ಇವತ್ತು ಉದ್ಯೋಗ ಸಿಕ್ಕಿದೆಯೇ ಅಂತ ಹೇಳತಕ್ಕಂಥ ಪ್ರಶ್ನೆಯನ್ನ ಯುವಕರ ಮುಂದೆ ಇಡ್ತಾ ಇದ್ದೇನೆ. ಉದ್ಯೋಗ ಕೊಡುವುದು ಬಿಡಿ, ಉದ್ಯೋಗ ಇದ್ದಿರತಕ್ಕಂಥ ಸಾರ್ವಜನಿಕ ಸಂಸ್ಥೆಗಳನ್ನ ಇವತ್ತು ಉಳಿಸಿಕೊಳ್ಳತಕ್ಕಂಥ ಒಂದು ಯೋಗ್ಯತೆ ಕೂಡ ಬಿಜೆಪಿಗೆ ಇಲ್ಲ. ಇವತ್ತು BSNL, ನಾವೆಲ್ಲರೂ ಸಿಮ್ ಇಟ್ಟುಕೊಂಡಿರತಕ್ಕಂಥ BSNL ಸಂಸ್ಥೆ ಇವತ್ತು ಮುಚ್ಚಿ ಹೋಗ್ತಾ ಇದೆ. ಆ ನೌಕರರಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ. ಕಾರಣ ಮೋದಿಯವರ ಮಿತ್ರ ಅಂಬಾನಿಯವರ ಜಿಯೋ ಸಂಸ್ಥೆಗೆ ಸಹಾಯ ಮಾಡಬೇಕು, ಅದರ ಜೊತೆ ಇದನ್ನ ಮರ್ಜಿ ಮಾಡಬೇಕು, ಖಾಸಗಿಯವರಿಗೆ ಉಪಕಾರ ಮಾಡಬೇಕು ಅಂತ ಹೇಳಿ ಇವತ್ತು BSNL ಮುಚ್ಚುವಂತ ಸಂದರ್ಭ ಬಂದಿದೆ. ಉದ್ಯೋಗ ನಷ್ಟ ಆಗತಕ್ಕಂಥ ಸಂದರ್ಭ ಬಂದಿದೆ. ಇದನ್ನ ಮಹಾಜನತೆ ಗಮನಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. 5 ವರ್ಷಗಳಲ್ಲಿ ಮೋದಿಯವರು ಏನು ಮಾಡಿದ್ರು? ನನಗೊಂದು ಉದಾಹರಣೆ ನೆನಪಾಗ್ತದೆ. ಒಂದು ಶಾಲೆಯಲ್ಲಿ ಒಬ್ಬ ಅಧ್ಯಾಪಕ ಕೇಳಿದ್ನಂತೆ, ಭೂಮಿಯ ಸುತ್ತ ಆಕಾಶದಲ್ಲಿರತಕ್ಕಂಥ ಗ್ರಹಗಳು ಸುತ್ತು ಬರ್ತಾ ಇದೆ, ಆ ಗ್ರಹಗಳ ಹೆಸರನ್ನ ಹೇಳಿ ಅಂತ ಹೇಳಿ ಅಧ್ಯಾಪಕರು ಕೇಳಿದ್ರಂತೆ. ಫ್ರಂಟ್ ಬೆಂಚಿನಲ್ಲಿದ್ದವರು ಹೇಳಿದರು, ಶನಿ ಗ್ರಹ, ಶುಕ್ರ ಗ್ರಹ, ಬುಧ ಗ್ರಹ ಹೆಸರನ್ನ ಹೇಳ್ತಾ ಇರುವಾಗ ಹಿಂದಿನ ಬೆಂಚಿನಲ್ಲಿದ್ದಂಥ ಒಬ್ಬ ವ್ಯಕ್ತಿ, ಒಬ್ಬ ಸ್ಟೂಡೆಂಟು, ವಿದ್ಯಾರ್ಥಿ ಎದ್ದು ನಿಂತು ಹೇಳ್ದಂತೆ, ಇನ್ನೊಂದು ಇದೆ, ಅದು ಮೋದಿ ಗ್ರಹ. 5 ವರ್ಷದಲ್ಲಿ ಮೋದಿಯವರು ಈ ಪ್ರಪಂಚ
ಪ್ರಪಂಚವನ್ನ ಸುತ್ತಿದ್ದಾರೆ. ಬೇರೆ ಏನೋ ಕಾರ್ಯಗಳನ್ನ ಮಾಡಲಿಲ್ಲ. ಭೂಲೋಕದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಗ್ರಹವಾಗಿ ನಿರ್ಮಾಣ ಆಗಿದ್ದಾರೆ, ಪ್ರಪಂಚವನ್ನ ಸುತ್ತಿದ್ದಾರೆ. ಬಿಟ್ರೆ ಜನಪರವಾದಂಥ ಜನಸಾಮಾನ್ಯರಿಗೆ ಬೇಕಾಗಿರತಕ್ಕಂಥ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಲಿಲ್ಲ ಅಂತ ಹೇಳುವುದನ್ನು ತಾವೆಲ್ಲರೂ ಯೋಚನೆ ಮಾಡಬೇಕು. ಇವತ್ತು ರೈತರ ಪರವಾಗಿ ನಮ್ಮ ಕರ್ನಾಟಕ ಸರ್ಕಾರಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಂಥ ಸಂದರ್ಭದಲ್ಲಿ 50,000 ರೂಪಾಯಿಗಳನ್ನು ಮನ್ನಾ ಮಾಡಿದರು. ಅದಕ್ಕಿಂತ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಮಾಡಿರತಕ್ಕಂಥ 25,000 ಮನ್ನಾವನ್ನು ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಪಾವತಿ ಮಾಡಿದಂತಹ ನಿರ್ದೇಶನವನ್ನು ನಾವು ನೋಡಿದ್ದೇವೆ. ಅದನ್ನೆಲ್ಲ ರೈತ ಮಹಾನುಭಾವರು ತಗೊಂಡಿದ್ದೇವೆ. ನಾವು ನೇರವಾಗಿ ಸೊಸೈಟಿಗಳ ಅಕೌಂಟಿಗೆ ಬಂದಿದೆ ಅದು. ಅದರ ನಂತರ ಈಗಿನ ಕರ್ನಾಟಕ ಸರ್ಕಾರ, ಸಮ್ಮಿಶ್ರ ಸರ್ಕಾರ, ಸನ್ಮಾನ್ಯ ಕುಮಾರಸ್ವಾಮಿಯವರ ನಾಯಕತ್ವದಲ್ಲಿ 1,00,000 ರೂಪಾಯಿಗಳವರೆಗೆ ಮನ್ನಾ ಮಾಡಿ ರೈತರ ಬದುಕಿಗೆ ನೆರವಾಗಿರತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಆದರೆ ಜನ ಇದರ ಬಗ್ಗೆ ಮಾತಾಡುವುದಿಲ್ಲ. ಬದಲಾಗಿ ಮೊನ್ನೆನ ಚುನಾವಣಾ ಸಂದರ್ಭದ ಬಜೆಟ್ನಲ್ಲಿ ಸನ್ಮಾನ್ಯ ಮೋದಿಯವರು ರೈತರಿಗೆ, ಅದರಲ್ಲೂ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ, ವರ್ಷಕ್ಕೆ 6,000 ರೂಪಾಯಿ ಕೊಟ್ಟಿರತಕ್ಕಂಥ ಭಿಕ್ಷೆಯ ಹಣವನ್ನು ಇವತ್ತು ಮುಂದಿಟ್ಟುಕೊಂಡು ರೈತ ಪರ ಅಂತ ಹೇಳಿ ಈ ಬಿಜೆಪಿಯವರು ಹೇಳ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು, ನಾಚಿಕೆ ಆಗಬೇಕು. ರೈತರು ಭಿಕ್ಷೆ ಬೇಡಲಿಕ್ಕೆ ನಿಂತವರಲ್ಲ, ಸ್ವಾಭಿಮಾನದ ಬದುಕನ್ನ ಮಾಡತಕ್ಕಂತಹ ಜನ ನಾವು. ನಮಗೆ ಸರಿಯಾದಂತಹ ಬೆಲೆ ಕೊಡಿ. ನಾವು ಯಾವತ್ತೂ ಭಿಕ್ಷೆ ಬೇಡೋದಿಲ್ಲ. ನಾನು ಬಂಧುಗಳ ಹತ್ರ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 2014ರಲ್ಲಿ ಮೋದಿಯವರು ಆಡಳಿತಕ್ಕೆ ಬಂದಾಗ ನಾವು ತೆಗೆದುಕೊಳ್ಳತಕ್ಕಂಥ ಗೃಹೋಪಯೋಗಿ ವಸ್ತುಗಳ ಬೆಲೆ, ಅದು ಸಕ್ಕರೆ ಇರಬಹುದು, ಬೆಲ್ಲ ಇರಬಹುದು, ಮೆಣಸು ಇರಬಹುದು, ಯಾವುದೇ ಗೃಹೋಪಯೋಗಿ ವಸ್ತುಗಳ ಬೆಲೆ ಅವತ್ತು ಎಷ್ಟಿತ್ತು, ಇವತ್ತು 2013ರಲ್ಲಿ 5 ವರ್ಷಗಳ ನಂತರ ಅದೇ ಗೃಹೋಪಯೋಗಿಗಳ ಬೆಲೆ ಎಷ್ಟಿದೆ ಅಂತ ಹೇಳುವುದನ್ನು ವಿಮರ್ಶೆ ಮಾಡಿ. ಯಾವುದಾದ್ರೂ ಒಂದು ವಸ್ತುವಿನ ಬೆಲೆ ಕಡಿಮೆ ಆಗಿದೆ ಅಂತೇಳಿ ಬಿಜೆಪಿಯವರು ಹೇಳುವುದಾದರೆ ಆ ಸವಾಲನ್ನು ಸ್ವೀಕರಿಸಲಿಕ್ಕೆ ನಾವು ತಯಾರಿದ್ದೇವೆ. ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ದುಪ್ಪಟ್ಟಾಗಿದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಬೇಕಾಗ್ತದೆ. ಗ್ಯಾಸಿನ ಬೆಲೆ 2014ರಲ್ಲಿ 340 ರೂಪಾಯಿ ಇದ್ದಂತಹ ಗ್ಯಾಸಿನ ಬೆಲೆ ಇವತ್ತು ಮಹಿಳೆಯರು ಯೋಚನೆ ಮಾಡಬೇಕು. ಒಂದು ಗ್ಯಾಸ್ ಅಂಡೆಯ 14 ಕೆಜಿಯ ಒಂದು ಗ್ಯಾಸ್ ಅಂಡೆಯ ಬೆಲೆ ಇವತ್ತು 800 ರೂಪಾಯಿ 900 ರೂಪಾಯಿಗಳವರೆಗೆ ಮುಟ್ಟಿದೆ ಅಂತ ಹೇಳಿದರೆ 5 ವರ್ಷದಲ್ಲಿ ಇವರು ಈ ಮಟ್ಟಕ್ಕೆ ಏರಿಸಿದ್ದಾರೆ ಅಂತಾದರೆ, ಇನ್ನೊಮ್ಮೆ ಇವರಿಗೆ ಅಧಿಕಾರ ಕೊಟ್ಟರೆ ಅದು 1,600 2,000ಕ್ಕೆ ಮುಟ್ಟಬಹುದು ಅನ್ನತಕ್ಕಂಥ ಚಿಂತನೆಯನ್ನು ತಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಗಳನ್ನು ಬಹುಶಃ ಇಲ್ಲಿ ಸೇರಿರ್ತಕ್ಕಂಥ ಯಾರೂ ಕೂಡ ಚುನಾವಣಾ ಸಂದರ್ಭದ ಹೊರತುಪಡಿಸಿ ಅವರನ್ನು ನಾವು ಯಾರೂ ನೋಡಲಿಲ್ಲ, ಅವ್ರು ನೋಡಲಿಕ್ಕೆ ಸಿಗುವುದೂ ಇಲ್ಲ. ಅಪ್ಪಿತಪ್ಪಿ ಸುಳ್ಯಕ್ಕೆ ಬಂದರೂ ಕೂಡ ಸಂಘ ಪರಿವಾರದವರ ಜೊತೆ ಒಳಾಂಗಣದಲ್ಲಿ ಕೂತು ಚರ್ಚೆ ಮಾಡಿ ಹೋಗಿದ್ದಾರೆ ಹೊರತು ತನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ, ತನ್ನಿಂದ ಅಭಿವೃದ್ಧಿಯ ನಿರೀಕ್ಷೆ ಮಾಡತಕ್ಕಂಥ ಈ ಕ್ಷೇತ್ರದ ಒಬ್ಬ ಮತದಾರನ ಕಷ್ಟ ಸುಖವನ್ನ ಕೇಳಿರತಕ್ಕಂಥ ಉದಾಹರಣೆ ಇಲ್ಲ. ನಮ್ಮ ಅಡಿಕೆ ಬೆಲೆ ಕುಸಿದಾಗ, ನಮ್ಮ ಪೆಪ್ಪರ್ನ ಬೆಲೆ ಕುಸಿದಾಗ, ಕಾಳುಮೆಣಸಿನ ಬೆಲೆ ಕುಸಿದಾಗ, ರಬ್ಬರ್ನ ಬೆಲೆ ಕುಸಿದಾಗ
ನಮ್ಮ ಸಂಸದರು ಮಾತನಾಡಲಿಲ್ಲ. ಬೇಡ, ನಮ್ಮ ರೈತರಿಗೆ ವರದಾನವಾಗಿರ್ತಕ್ಕಂಥ ಕಿದು ಸಂಶೋಧನಾ ಕೇಂದ್ರವನ್ನ ಇದೇ ಮೋದಿ ಸರ್ಕಾರ ನಮ್ಮ ಸುಳ್ಯದಿಂದ ಹೈದರಾಬಾದಿನ ವಿಜಯವಾಡಕ್ಕೆ ಸ್ಥಳಾಂತರ ಮಾಡತಕ್ಕಂಥ ಸಂದರ್ಭ ಬಂದಾಗಲೂ ಕೂಡ ನಮ್ಮ ಸಂಸದರು ಮಾತಾಡಲಿಲ್ಲ. ನಮ್ಮ ಜಿಲ್ಲೆಯ ಹೆಮ್ಮೆಯ ವಿಜಯ ಬ್ಯಾಂಕ್, ಲಾಭದಲ್ಲಿರತಕ್ಕಂಥ ವಿಜಯ ಬ್ಯಾಂಕ್ ನಷ್ಟದಲ್ಲಿರತಕ್ಕಂಥ ಬ್ಯಾಂಕ್ ಆಫ್ ಬರೋಡಾದ ಜೊತೆ ವಿಲೀನ ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ನನ್ನ ಸಂಸದರು ಮಾತಾಡಲಿಲ್ಲ. ಬಹುಶಃ ಅವರಿಗೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಲಿಕ್ಕೆ ಲ್ಯಾಂಗ್ವೇಜಿನ ಕೊರತೆ ಇದ್ದಿರಬಹುದು. ಆದರೆ ಸಂಸದೀಯ ಚಟುವಟಿಕೆಗಳಲ್ಲಿ ಭಾಷೆ ಬಾರದೇ ಇದ್ರೂ ಕೂಡ ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ. ಬಾವಿಗಿಳಿದು ಹೋರಾಟ ಮಾಡಬಹುದು. ಇವರು ಬಾವಿಗಿಳಿದು ಹೋರಾಟ ಮಾಡ್ತಾ ಇದ್ರೆ ಲೋಕಸಭಾ ಅಧ್ಯಕ್ಷೆ ಅವರೇ ಕೇಳ್ತಾ ಇದ್ರು, ಏನು ನಿನ್ನ ಕ್ಷೇತ್ರದ ತೊಂದರೆ ಇದ್ದ? ಆದರೆ ಅವರಿಗೆ ಹೋರಾಟ ಮಾಡತಕ್ಕಂಥ ಮನೋಇಚ್ಛೆ ಇರಲಿಲ್ಲ. ಈ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಕ್ಕಂಥ ಮನೋಇಚ್ಛೆ ಇರಲಿಲ್ಲ. ಒಬ್ಬ ಜನಪ್ರತಿನಿಧಿಯಾದವನು ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದವನ್ನು ಪಡೆದು ಲೋಕಸಭಾ ಸದಸ್ಯನಾಗಿದ್ದರೆ ಆತ ಮತ್ತೊಮ್ಮೆ ಚುನಾವಣೆಗೆ ಬರುವಾಗ ತಾನು ಮಾಡಿದ ಸಾಧನೆಯನ್ನು ಹೇಳಿಕೊಂಡು, ತಾನು ಮಾಡಿದ ಜನಪರ ಕೆಲಸಗಳನ್ನು ಹೇಳಿಕೊಂಡು ಚುನಾವಣೆಯಲ್ಲಿ ಮತ ಕೇಳಬೇಕು. ಇದು ಪ್ರಜಾತಂತ್ರದ ವ್ಯವಸ್ಥೆ. ಆದರೆ ನಮ್ಮ ಲೋಕಸಭಾ ಸದಸ್ಯರು ಇವತ್ತು ನಳಿನ್ ಕುಮಾರ್ ಅವರ ಹೆಸರನ್ನ ಹೇಳ್ತಾ ಇಲ್ಲ, ಮೋದಿಯವರ ಹೆಸರನ್ನ ಹೇಳ್ತಾ ಮೋದಿಯವರು ಪ್ರಧಾನಮಂತ್ರಿಗೆ ಆಗುವುದಕ್ಕೆ ನಮಗೆ ಮತ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕಿಂತ ನಾಚಿಕೆಗೇಡಿನ ವಿಷಯ ಇನ್ನೊಂದಿಲ್ಲ ಅಂತ ಹೇಳೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೊನೆಯದಾಗಿ ಒಂದು ಮೋದಿಯವರ ಸುಳ್ಳಿನ ಬಗ್ಗೆ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಮೋದಿಯವರ ಸುಳ್ಳು ಯಾವ ರೀತಿ ಇತ್ತು ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಒಬ್ಬ ಶಾಲೆಗೆ ಹೋಗುವ ವಿದ್ಯಾರ್ಥಿ ಶಾಲೆಗೆ ರಜೆ ಹಾಕಿದ್ದಂತೆ. ಶಾಲೆಗೆ ರಜೆ ಹಾಕಿ ಸಂಜೆ ಹೊತ್ತು ಆತ ಮೈದಾನದಲ್ಲಿ ಆಟ ಆಡ್ತಾ ಇದ್ದನಂತೆ. ಆತನ ಅಜ್ಜಿ ಜಗಲಿಯಲ್ಲಿ ಕೂತು ಅದನ್ನು ನೋಡ್ತಾ ಇದ್ಲಂತೆ. ಅಜ್ಜಿ ಈ ಹುಡುಗ ಆಟ ಆಡುವುದನ್ನು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ದೂರದಿಂದ ಆ ಶಾಲೆಯ ಹೆಡ್ ಮಾಸ್ಟರು ಬರುವುದನ್ನು ಕಂಡು ಈ ಹುಡುಗನಿಗೆ ಅಜ್ಜಿ ಹೇಳಿದ್ರಂತೆ, ದಿನೇಶ ಹೆಡ್ ಮಾಸ್ಟರ್ ಬರೋದಿಲ್ಲರಿ, ಈ ಮುಲ್ಬಳದ ಬಲಿಪು ಇದ್ದಂಡೆ ಎಲ್ಲ ಪೆಟ್ಟು ತಿಕ್ಕು ಅಂತ ಹೇಳಿ. ಆದ್ರೆ ಆ ಹುಡುಗ ಓಡ್ತಾ ಇರಲಿಲ್ಲ. ಬದಲಾಗಿ ಹೇಳಿದ್ನಂತೆ, ಅಜ್ಜಿ ಈರು ಉಲೈ ಪೋಲೆ ಅಂತ. ಆಗ ಅಜ್ಜಿ ಕೇಳಿದ್ರಂತೆ, ನಾನು ಯಾಕೆ ಒಳಗೆ ಹೋಗಬೇಕು, ನೀನು ಒಳಗೆ ಹೋಗು ಅಂದ್ರೆ, ನಾನು ಶಾಲೆಯಲ್ಲಿ ಅಜ್ಜಿ ಸತ್ತಿದ್ದಾರೆ ಹಾಗಾಗಿ ರಜೆ ಅಂತ ಹೇಳಿದ್ದೇನೆ, ನೀವು ಎದುರು ನಿಲ್ಲಬೇಡಿ, ನೀವು ನಿಂತರೆ ನನಗೆ ಪೆಟ್ಟು ಬೀಳುತ್ತದೆ ಅಂತೇಳಿ ಆ ಹುಡುಗ ಹೇಳಿದ್ನಂತೆ. ಬಹುಶಃ ಮೋದಿಯವರ ಸುಳ್ಳು ಕೂಡ ಇದೆ. ನಾವು ಸತ್ರು ತೊಂದರೆ ಇಲ್ಲ, ನೋಟ್ ಬ್ಯಾನ್ ಮಾಡಿ ಜನ ಸತ್ರು ತೊಂದರೆ ಇಲ್ಲ, ತಾನು ಸುಳ್ಳು ಹೇಳುವುದನ್ನ ಬಿಡುವುದಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಈ ದೇಶದಲ್ಲಿ ಸುಳ್ಳನ್ನೇ ಹೇಳಿ ಆಡಳಿತ ಮಾಡಿರ್ತಕ್ಕಂಥ ಮೋದಿಯನ್ನ ಅಧಿಕಾರದಿಂದ ಇಳಿಸಿ ಸಂವಿಧಾನವನ್ನ ಪ್ರಜಾತಂತ್ರವನ್ನ ಉಳಿಸ್ತಕ್ಕಂಥ ಜನಪರವಾಗಿ ಕೆಲಸ ಮಾಡತಕ್ಕಂಥ ಇವತ್ತು ಜಾತ್ಯತೀತ ಪಕ್ಷವಾಗಿರತಕ್ಕಂಥ ಕಾಂಗ್ರೆಸ್ ಮತ್ತು ದಳದ ಮೈತ್ರಿ ಅಭ್ಯರ್ಥಿಯಾಗಿರತಕ್ಕಂಥ ಮಿಥುನ್ ರೈ ಅವರಿಗೆ ತಮ್ಮ ಅಮೂಲ್ಯವಾದಂತಹ ಮತವನ್ನ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.